ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಜಿ ಎಸ್ ಕ್ರಿಯೇಷನ್ಸ್ ವ್ಲಾಗ್, ಕುಕ್ಕಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಬನ್ನಿ ಈಗ ಹಳ್ಳಿ ಸೈಡ್ ಮಾಡುವಂಥ ಸಿಂಪಲ್ಲಾಗಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ನುಗ್ಗೆ ಸೊಪ್ಪಿನ ಉಪ್ಸಾರು ಮತ್ತು ಪಲ್ಯ ಖಾರ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನುಗ್ಗೆ ಸೊಪ್ಪು ಮತ್ತು ಹೆಸರು ಕಾಳು ಇದೆರಡನ್ನೂ ಹಾಕಿ ನಾನಿವತ್ತು ಉಪ್ಸಾರು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿರುತ್ತೆ, ಈಸಿಯಾಗಿರುತ್ತೆ ಆ್ಯಂಡ್ ಟೇಸ್ಟ್ ಅಂತೂ ಬೊಂಬಾಟಾಗಿರುತ್ತೆ. ನೋಡೋಣ ಅಲ್ವಾ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಒಂದು ಸಲ ನೀವು ಮಾಡಿದ್ರೆ ಮತ್ತೆ ಇದನ್ನೇ ಮಾಡಿಕೊಡಿ ಅಂತ ಮನೇಲಿ ಕೇಳಬೇಕು, ಆ ಥರ ಇರುತ್ತೆ ಟೇಸ್ಟು. ಬಟ್ ನೋಡೋದಕ್ಕೆ ಏನು ಕಲರ್ಫುಲ್ ಆಗಿದೆಯೋ ಟೇಸ್ಟು ಅಷ್ಟೇ ಬೊಂಬಾಟಾಗಿರುತ್ತೆ. ಬನ್ನಿ ಈಗ ಆಲ್ರೆಡಿ ನಾನು ಕುಕ್ಕರ್ಗೆ ಹೆಸರು ಕಾಳನ್ನ ತೊಳೆದು ಹಾಕಿ 1 ಕಪ್ಪಷ್ಟು 2 ವಿಷಿಲ್ ಬರ್ಸ್ಕೊಂಡಿದ್ದೀನಿ. ಅದಕ್ಕೆ ಆಲ್ರೆಡಿ ನಾನು ಉಪ್ಪು ಹಾಕಿ ಕೂಡ ನಾನು ಕೂಗಿಸ್ಕೊಂಡಿದ್ದೀನಿ ವಿಷಿಲು. ಈಗ ನೋಡಿ ಅದು ಕಾಳು ಬೇಯ್ತಾ ಇದೆ. ಅದು ಬೇಯ್ತಾ ಇದ್ದಂಗೆ ಸ್ವಲ್ಪ ಹಸಿ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ಈ ತೆಂಗಿನ ತುರಿ ಈಗ ಕಾಳು ಬೇಯುವಾಗಲೇ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಾಯೆಲ್ಲ ರಸ ಬಿಟ್ಕೊಂಡ್ರೆ ಆ ಸಾಂಬಾರಿಗೆ ಇನ್ನೂ ಟೇಸ್ಟ್ ಕೊಡುತ್ತೆ. ಈಗ ಅದು ಬೇಯ್ಕೊತಾ ಇರಲಿ. ಅದನ್ನು ಕುದಿಯೋಕ್ಕೆ ಅಂತ ಇಟ್ಬಿಟ್ಟು ಒಂದು 2 ಮಿನಿಟ್ಸ್ ಹಾಗೆ ಬಿಡೋಣ. ಕಾಯೆಲ್ಲ ಚೆನ್ನಾಗಿ ಕುದ್ದು ರಸ ಬಿಟ್ಕೊಳ್ಳಿ. ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೊಬೇಕಲ್ವ. ಉಪ್ಸಾರು ಖಾರಕ್ಕೆ ನಮ್ಮ ಕಡೆ ಉಪ್ಸಾರು ಖಾರ ಅಂತ ಕರಿತೀವಿ, ಅರ್ಧ ಖಾರ ಅಂತಲೂ ಕರಿತೀವಿ. ಈಗ ಒಂದು ಜಾರ್ಗೆ ನಾನು ಒಂದು ಬೇಯಿಸಿರೋ ಟೊಮೆಟೊ ಮತ್ತು ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಬೇಯಿಸಿರೋ ಹೆಸರು ಕಾಳು ಇದಿಷ್ಟು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಹಸಿ ತೆಂಗಿನ ತುರಿ, ಅದ್ರ ಜೊತೆಗೆ ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು. ಸಿಪ್ಪೆ ಏನು ತೆಗಿತಾಯಿಲ್ಲ, ಫ್ಲೇವರ್ ಚೆನ್ನಾಗಿರುತ್ತೆ. ಸಿಪ್ಪೆ ತೆಗೆದು ಹಾಕ್ತಿಲ್ಲ, ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ. 1 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಜೀರಿಗೆ, 1/4 ಟೀ ಸ್ಪೂನಷ್ಟು ಮೆಣಸು. 1/4 ಟೀ ಸ್ಪೂನಷ್ಟು ಮೆಣಸು. ಇನ್ನು ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತೀವಲ್ಲ, ಸೊ ಹಾಗಾಗಿ ಮೆಣಸು ಸ್ವಲ್ಪ ಕಮ್ಮಿ ಹಾಕ್ಕೊತಿದ್ದೀನಿ. ಹಾಗೆ ಒಂದು 4 ಎಸಳಷ್ಟು ಕರಿಬೇವು, ಸ್ವಲ್ಪ ಹುಣಸೆಹಣ್ಣು, ಮತ್ತು ಅದು ನಾವು ಇನ್ನೂ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡಿ ಹಾಕ್ಕೊಬೇಕಲ್ವ, ಇದು ಹಾಗೆ ಪಕ್ಕದಲ್ಲಿರಲಿ. ನೆಕ್ಸ್ಟು ನಾನಿಲ್ಲಿ ಕುಕ್ಕರ್ ಹತ್ರ ನೋಡ್ತಾ ಬಂದೆ. ಈಗ ಆಲ್ರೆಡಿ ಕಾಳೆಲ್ಲ ಬೇಯ್ತಾ ಇದೆ ಅಲ್ವಾ, ಅದೆಲ್ಲ ಬೆಂದು ಕಾಯೆಲ್ಲ ರಸ ಬಿಟ್ಕೊಂಡಿದೆ. ಈಗ ನಾನು ಡೈರೆಕ್ಟ್ ಅದಕ್ಕೆ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ನಾನು ಕಾಳು ಬೇಯಿಸುವಾಗಲೇ ಉಪ್ಪನ್ನ ಹಾಕಿದ್ದೀನಿ, ಮತ್ತೇನು ಉಪ್ಪು ಹಾಕೋದಕ್ಕೆ ಹೋಗಲ್ಲ. ನಾನು ಕರೆಕ್ಟಾಗಿ ಕ್ವಾಂಟಿಟಿ ನೋಡಿಕೊಂಡು ಉಪ್ಪು ಹಾಕಿದ್ದೀನಿ, ಮತ್ತೆ ಹಾಕೋ ಅವಶ್ಯಕತೆ ಏನಿಲ್ಲ. ಇದನ್ನು ಹಾಕಿ ಸ್ವಲ್ಪ ಹೊತ್ತು ಒಂದು 5 ಮಿನಿಟ್ ಬೇಯಕ್ಕೆ ಬಿಟ್ಬಿಡೋಣ. ನೋಡಿ ಈಗ ಬೆಂದಾದಮೇಲೆ, ಬೇಯೋದಕ್ಕಿಂತ ಮುಂಚೆ ಹೇಗಿತ್ತು, ಬೆಂದಾದಮೇಲೆ ಕಲರ್ಫುಲ್ಲಾಗಿ ಕಾಣ್ತಿದೆ ಅಲ್ವಾ. ಈಗ ಸೊಪ್ಪು ಕಂಪ್ಲೀಟಾಗಿ ಬೆಂದಾಗಿದೆ. ಇದನ್ನು ಕಾಳು ಬಸಿಯೋದ್ರಲ್ಲಿ ಬಸ್ಕೊಂಬಿಡೋಣ. ಸೊಪ್ಪು ಮತ್ತು ಕಾಳು ಎರಡೂ ಸಪ್ರೇಟಾಗಿ ಬಸ್ಕೊಂಬಿಡೋಣ. ಈಗ ಕಾಳೆಲ್ಲ ನೀರೆಲ್ಲ ಬಸ್ಕೊಳ್ಳಿ. ಅಷ್ಟರಲ್ಲಿ ಇಲ್ಲೇನಿದೆ ನಾವು ಖಾರಕ್ಕೆ ಏನು ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ಕೊಳ್ಳೋಣ. ಈಗ ನೋಡಿ ಒಂದು 20 ಗುಂಟೂರು ಮೆಣಸಿನ್ಕಾಯಿ, 1 ಬ್ಯಾಡಗಿ ಮತ್ತು 5 ಖಾರ ಮೆಣಸಿನ್ಕಾಯಿ ಇಷ್ಟು ತೊಗೊಂಡಿದ್ದೀನಿ ನಾನು ಉಪ್ಸಾರು ಖಾರ ಮಾಡೋಕ್ಕೆ. ಈಗ ಒಂದು ಬಾಣಲಿಗೆ ನಾನು ಎಣ್ಣೆ ಏನೂ ಹಾಕ್ತಾಯಿಲ್ಲ, ಹಾಗೆ ಡ್ರೈ ರೋಸ್ಟು ಎಲ್ಲ ಮೆಣಸಿನ್ಕಾಯಿನೂ ಕೂಡ ಒಟ್ಟಿಗೆ ಹಾಕ್ಕೊಂಡು ಡ್ರೈ ರೋಸ್ಟನ್ನ ಮಾಡ್ಕೊತಾ ಇದ್ದೀನಿ. ಕಂಪ್ಲೀಟ್ ನೋಡಿ ಈಗ ಕಲರ್ ನಿಮಗೆ ಚೇಂಜಸ್ ಕಾಣ್ತಿದೆ ಅಲ್ವಾ, ಅಷ್ಟು ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಈಗ ಅದು ಡ್ರೈ ರೋಸ್ಟ್ ಆದಮೇಲೆ ನಾನು ನೆಕ್ಸ್ಟು ಅದೇ ಜಾರ್ಗೆನೇ ಈ ಮೆಣಸಿನ್ಕಾಯಿದು ತೊಟ್ಟಿದೆಯಲ್ಲ, ಒಣಮೆಣ್ಸಿನ್ಕಾಯಿ ತೊಟ್ಟಿದೆಯಲ್ಲ, ಅದನ್ನ ತೊಟ್ಟೆಲ್ಲ ತೆಗೆದು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡಾದ್ಮೇಲೆ ಈಗ ನಾನು ಅದು ರುಬ್ಬೋದಕ್ಕೆ ಬೇರೆ ಯಾವ ನೀರು ಹಾಕೋದಿಲ್ಲ. ಉಪ್ಪು ಸಾಂಬಾರು ನೀರಿದೆಯಲ್ಲ, ಅದೇ ಸಾಂಬಾರನ್ನೇ ಹಾಕಿ ನಾನು ನೀರನ್ನೇ ಹಾಕಿ ರುಬ್ಕೊಂಡಿದ್ದೀನಿ. ಅದು ರುಬ್ಕೊಂಡಾದ್ಮೇಲೆ ನೆಕ್ಸ್ಟು ಒಂದು ಬಾಣಲಿಗೆ ನಾವು ಕಾಳು ಪಲ್ಯ ಇತ್ತಲ್ಲ ಬಸ್ಕೊಂಡಿರೋದು, ಅದಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿ, ಒಣಮೆಣ್ಸಿನ್ಕಾಯಿ ಇದಿಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಿಷ್ಟು ಫ್ರೈ ಆದ ನಂತರ ಸ್ವಲ್ಪ ಧನಿಯಾ ಪುಡಿನ ಹಾಕಿ 1-2 ಸ್ಪೂನಷ್ಟು, ಒಂದು ಚಿಕ್ಕ ಸ್ಪೂನು 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದೊಂಚೂರು ಫ್ರೈ ಆದ ನಂತರ ನಾನು ನೆಕ್ಸ್ಟು ಸೊಪ್ಪು ಕಾಳನ್ನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನೋಡ್ತೀರಾ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಒಂದು ಲೈಕ್, ಕಮೆಂಟು ಅಥವಾ ಸಬ್ಸ್ಕ್ರೈಬ್ ನಮಗಿನ್ನೂ ವಿಡಿಯೋ ವೆರೈಟಿಯಾಗಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಬೇಕನ್ನೋ ಇಂಟ್ರೆಸ್ಟ್ ನಮಗೂ ಕೂಡ ಬರುತ್ತೆ. ಬಟ್ ನಾನು ಎಷ್ಟೋ ವೀಡಿಯೋಗಳನ್ನ ಮಾಡಬೇಕು ಅಂತ ಅಂದ್ಕೊಂಡ್ರು ನನಗೆ ಟೈಮ್ ಸಿಗದೇ ಇರೋ ಕಾರಣ ಅಥವಾ ಎಡಿಟ್ ಮಾಡೋಕ್ಕಾಗದೇ ಇರೋ ಕಾರಣ ಯಾವುದೇ ಕೆಲವೊಂದು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ. ಬಟ್ ಆದಷ್ಟು ಎಷ್ಟು ಸಾಧ್ಯವೋ ಅಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ನೋಡ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ಥ್ಯಾಂಕ್ ಯು ಆಲ್.